ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದನ್ನ ನೀವು ಸಾಹಸ ಗಾಥೆ ಅಂತಾದ್ರೂ ಕರೀರಿ, ಇಲ್ಲ ತನ್ನ ಪ್ರಜೆಗಳನ್ನ ರಕ್ಷಿಸಲು ನಡೆಸಿದ ಮಾನವೀಯ ಹೋರಾಟ ಅಂತಾದ್ರೂ ಕರೀರಿ. ಆದರೆ ಇಸ್ರೇಲ್ ಎಂಬ ಪುಟ್ಟ ರಾಷ್ಟ್ರ ಇಂದಿಗೂ ಆ ಪರಿ ಹೋರಾಟ ನಡೆಸ್ತಿರೋ ರೀತಿ ಮಾತ್ರ ಬೆರಗು ಮೂಡಿಸುತ್ತೆ. ಭಾರತದಲ್ಲಿ ನಮ್ಮ ಸರ್ಕಾರ ಒಂದು ಆಪರೇಷನ್ ಕಾರ್ಯಾಚರಣೆಗಿಳಿದ್ರೆ ಸಾಕು, ನಮ್ಮಲ್ಲಿ ಅವ್ಯಕ್ತ ಭಯ ಆವರಿಸುತ್ತೆ. ಯುದ್ಧ ಅನ್ನುವ ಪೆಡಂಭೂತ ನಮ್ಮನ್ನು ಆರ್ಥಿಕವಾಗಿ ಹಿಂದಕ್ಕೆ ಎಳೆಯುತ್ತೆ ಅನ್ನುವ ದುಗುಡ ಕಾಡಲು ಪ್ರಾರಂಭಿಸುತ್ತೆ. ಆದರೆ ಇಸ್ರೇಲ್ ಜನ್ಮ ತಾಳಿದಾಗಿನಿಂದ ಹೆಚ್ಚು ಕಡಿಮೆ ನಿರಂತರವಾಗಿ ಕದನ ಕಣದಲ್ಲೇ ಇದೆ. ನೋಡಲು ಚಿಕ್ಕ ರಾಷ್ಟ್ರವಾದರೂ ಅದರ ಮಿಲಿಟರಿ ಬಲ ಮಾತ್ರ ಅನ್ಬೀಟೇಬಲ್. ಅದರ ಒಂದೊಂದು ಆಪರೇಷನ್ ಕಾರ್ಯಾಚರಣೆಗಳು ಕೂಡ ಅದರ ಶಕ್ತಿಯನ್ನ ಜಗತ್ತಿಗೆ ತೋರಿಸಿವೆ. ಅದರಲ್ಲೂ 1976ರಲ್ಲಿ ನಡೆದ ಆಪರೇಷನ್ ಎಂಟಬೆ ಕಾರ್ಯಾಚರಣೆ ಇಸ್ರೇಲ್ನ ಚಾಕಚಕ್ಯತೆಯನ್ನ ಜಗತ್ತಿಗೆ ಸಾರಿ ಹೇಳಿತ್ತು. ಆಪರೇಷನ್ ಥಂಡರ್ ಬೋಲ್ಟ್ ಹೆಸರಿನಿಂದಲೂ ಈ ಕಾರ್ಯಾಚರಣೆಯನ್ನ ಗುರುತಿಸಲಾಗುತ್ತೆ. ಅಪಹರಣಕ್ಕೀಡಾಗಿದ್ದ ವಿಮಾನವನ್ನ ಅತ್ಯಂತ ಜಾಣತನದಿಂದ ರಕ್ಷಿಸಿದ್ದ ಇಸ್ರೇಲಿ ಕಮಾಂಡೋ ಪಡೆಗಳು ಒತ್ತೆಯಾಳುಗಳನ್ನ ಸುರಕ್ಷಿತವಾಗಿ ಕರೆತಂದಿತ್ತು. ಇಂದಿನ ಈ ವಿಡಿಯೋದಲ್ಲಿ ಈ ಆಪರೇಷನ್ ಎಂಟೆಬ್ಬೆ ಕಾರ್ಯಾಚರಣೆ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಈ ಆಪರೇಷನ್ ಅನ್ನ ಇಸ್ರೇಲ್ನ ಭದ್ರತಾ ನೀತಿಯ ಅತ್ಯಂತ ಐತಿಹಾಸಿಕ ಮೈಲುಗಲ್ಲು ಅಂತ ಕರೆಯೋದಕ್ಕೆ ಕಾರಣವೇನು ಅನ್ನೋದನ್ನ ಕೂಡ ನೋಡೋಣ. ಅದು ಜೂನ್ 27, 1976ರ ದಿನ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನ ಬೆನ್ ಗುರಿಯಾನ್ ಏರ್ಪೋರ್ಟ್ ಎಂದಿನಂತೆ ದೈನಂದಿನ ಕಾರ್ಯಾಚರಣೆಗೆ ತೆರೆದುಕೊಂಡಿತ್ತು. ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಏರ್ ಫ್ರಾನ್ಸ್ನ ಫ್ಲೈಟ್ 139 ಪ್ಯಾರಿಸ್ಗೆ ಹೋಗಲು ರೆಡಿಯಾಗಿತ್ತು. ಈ ಫ್ಲೈಟ್ ಮೊದಲು ಗ್ರೀಸ್ನ ಅಥೆನ್ಸ್ಗೆ ಹೋಗಿ ಅಲ್ಲಿಂದ ಒಂದಷ್ಟು ಪ್ರಯಾಣಿಕರನ್ನ ಹೊತ್ತು ಪ್ಯಾರಿಸ್ಗೆ ಹೋಗೋದಿತ್ತು. ವಿಮಾನದಲ್ಲಿ ವಿವಿಧ ದೇಶಗಳ ಸರಿಸುಮಾರು 246ಕ್ಕೂ ಅಧಿಕ ಪ್ರಯಾಣಿಕರಿದ್ರು. ಆದರೆ ಬಹುತೇಕರು ಇಸ್ರೇಲಿ ಮತ್ತು ಯಹೂದಿ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಫ್ಲೈಟ್ ಎಂದಿನಂತೆ ತನ್ನ ನಿಗದಿತ ಸಮಯಕ್ಕೆ ಟೆಲ್ ಅವಿವಾದಿಂದ ಹೊರಟಿತ್ತು. ಸರಿಯಾಗಿ 11:30 ಸುಮಾರಿಗೆ ಗ್ರೀಸ್ನ ಅಥೆನ್ಸ್ನಲ್ಲಿ ಲ್ಯಾಂಡ್ ಆಗಿತ್ತು. ಅಲ್ಲಿ 4 ಆಗಂತುಕರು ಎಂಟ್ರಿ ಆಗಿದ್ರು. ಅದು 3 ಪುರುಷರು ಹಾಗೂ ಒಬ್ಬಳು ಮಹಿಳೆಯ ತಂಡವಾಗಿತ್ತು. ಅವರೆಲ್ಲ ಸೂಟು ಬೂಟು ಧರಿಸಿಕೊಂಡು ನಿಂತಿದ್ರು. ಅವರ ಕ್ಯಾಬಿನ್ ಬ್ಯಾಗ್ನಲ್ಲಿ ಗ್ರೆನೇಡ್ ಹಾಗೂ ಬಂದೂಕುಗಳು ಇದ್ದವು. ಒಬ್ಬೊಬ್ಬರಾಗಿಯೇ ಅವರೆಲ್ಲ ಭದ್ರತಾ ಸಿಬ್ಬಂದಿಯ ಕಣ್ತಪ್ಪಿಸಿ ವಿಮಾನ ಏರುವಲ್ಲಿ ಯಶಸ್ವಿಯಾಗಿದ್ರು. ಹಾಗೆಲ್ಲ ಈಗಿನಂತೆ ಟೈಟ್ ಸೆಕ್ಯೂರಿಟಿ ಇರ್ತಾ ಇರಲಿಲ್ಲ. ಜೊತೆಗೆ ಅಲ್ಲಿ ಭದ್ರತಾ ಉಪಕರಣಗಳು ಕೈಕೊಟ್ಟಿದ್ದವು. ಹೀಗಾಗಿ ಉಗ್ರರು ಅದನ್ನೇ ಬಂಡವಾಳ ಮಾಡಿಕೊಂಡು ವಿಮಾನ ಏರಿದ್ದರು. ಈ ನಿಲುಗಡೆಯಲ್ಲಿ 38 ಪ್ರಯಾಣಿಕರು ಇಳಿದ್ರೆ ಮತ್ತೆ ಹೊಸದಾಗಿ 58 ಪ್ರಯಾಣಿಕರು ಫ್ಲೈಟ್ ಏರಿದ್ರು. ಅದರಲ್ಲಿ ಈ 4 ಭಯೋತ್ಪಾದಕರು ಕೂಡ ಸೇರಿದ್ರು. ಈ 4ರಲ್ಲಿ 2 ಫಸ್ಟ್ ಕ್ಲಾಸ್ ಕ್ಯಾಬಿನ್ ನಲ್ಲಿ ಕುಳಿತರೆ ಇನ್ನಿಬ್ಬರು ಎಕಾನಮಿ ಕ್ಲಾಸ್ ನಲ್ಲಿ ಕುಳಿತರು. ಫ್ಲೈಟ್ ಯಥಾ ಪ್ರಕಾರ ತನ್ನ ನಿಗದಿತ ಸಮಯಕ್ಕೆ ಅಥೆನ್ಸ್ನಿಂದ ಟೇಕ್ ಆಫ್ ಆಗಿತ್ತು. ಅಲ್ಲಿಂದ ಸರಿಯಾಗಿ 8 ನಿಮಿಷಗಳ ಬಳಿಕ ವಿಮಾನ ಕೊರಿಂತ್ ಕೊಲ್ಲಿಯ ಮೇಲೆ ಹಾರ್ತಾ ಇತ್ತು. ಆಗ ಇದ್ದಕ್ಕಿದ್ದಂತೆ ಫಸ್ಟ್ ಕ್ಲಾಸ್ನಲ್ಲಿ ಕುಳಿತಿದ್ದ 2 ಭಯೋತ್ಪಾದಕರು ಗನ್ಗಳನ್ನ ಹಿಡಿದುಕೊಂಡು ಎದ್ದು ನಿಂತವರೇ ಬೆದರಿಸಲು ಪ್ರಾರಂಭಿಸಿದರು. ಒಬ್ಬ ಉಗ್ರ ಪೈಲಟ್ ಇರುವ ಕಾಕ್ಪಿಟ್ ನಂತ ಹೊರಟ್ರೆ ಮತ್ತೊಬ್ಬ ಕ್ಯಾಬಿನ್ ನಲ್ಲೇ ಗನ್ ಹಿಡಿದು ಬೆದರಿಸಲು ಶುರು ಮಾಡಿದ. ವಿಮಾನ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ಈ ಘಟನೆಯಿಂದ ಬೆಚ್ಚಿಬಿದ್ದು ಚೀರಾಡಲು ಪ್ರಾರಂಭಿಸಿದ್ರು. ಅಷ್ಟೊತ್ತಿಗೆ ಈ ಶಬ್ದ ಕಾಕ್ಪಿಟ್ ನಲ್ಲಿ ಕುಳಿತಿರುವ ಪೈಲಟ್ ಹಾಗೂ ಕೋ ಪೈಲಟ್ಗೆ ಕೇಳಿಸುತ್ತೆ. ಕಾಕ್ಪಿಟ್ ನಲ್ಲಿದ್ದ ಪೈಲಟ್ ಮೈಕಲ್ ಬಕೋಸ್ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಇಂಜಿನಿಯರ್ಗೆ ಫಸ್ಟ್ ಕ್ಲಾಸ್ ಕ್ಯಾಬಿನ್ಗೆ ಹೋಗಿ ಬರುವಂತೆ ಸೂಚಿಸ್ತಾರೆ. ಇಂಜಿನಿಯರ್ ಕಾಕ್ಪಿಟ್ ಬಾಗಿಲು ತೆಗೆಯುತ್ತಿದ್ದಂತೆ ಎದುರಿಗೆ ವೆಲ್ ಫ್ರೈಡ್ ಬೋಸ್ ಹೆಸರಿನ ಉಗ್ರ ಗನ್ ಹಿಡಿದು ನಿಂತಿರ್ತಾನೆ. ಒಂದು ಕ್ಷಣ ಇಂಜಿನಿಯರ್ಗೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ವೆಲ್ ಫ್ರೈಡ್ ಇಂಜಿನಿಯರ್ ತಲೆಗೆ ಗನ್ ಇಟ್ಟು ಕಾಕ್ಪಿಟ್ನತ್ತ ಕರೆದೊಯ್ಯುತ್ತಾನೆ. ವಿಚಿತ್ರ ಅಂದ್ರೆ ಫಸ್ಟ್ ಕ್ಲಾಸ್ ಕ್ಯಾಬಿನ್ ನಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು, ಎಕಾನಮಿ ಕ್ಲಾಸ್ ನಲ್ಲಿ ಕುಳಿತವರಿಗೆ ಇದ್ಯಾವುದರ ಪರಿವೇ ಇರೋದಿಲ್ಲ. ಇನ್ನು ಇತ್ತ ಕಾಕ್ಪಿಟ್ಗೆ ತೆರಳಿದ ಉಗ್ರ ವೆಲ್ ಫ್ರೈಡ್ ಕೋ ಪೈಲಟ್ ಕುಳಿತಿದ್ದ ಜಾಗದಲ್ಲಿ ಕುಳಿತು ಪೈಲಟ್ಗೆ ವಾರ್ನ್ ಮಾಡ್ತಾನೆ. ನಾನು ಹೇಳದಂತೆ ಕೇಳು, ಇಲ್ಲ ಅಂದ್ರೆ ನಿನ್ನನ್ನ ಕೊಲ್ಬೇಕಾಗುತ್ತೆ, ಹೀಗಂತ ಎಚ್ಚರಿಕೆ ನೀಡ್ತಾನೆ. ಇದರಿಂದ ಗಲಿಬಿಲಿಗೊಂಡ ಪೈಲಟ್ ಮೈಕಲ್ ವಿಮಾನವನ್ನ ಪ್ಯಾರಿಸ್ ಬದಲಿಗೆ ಲಿಬಿಯಾದತ್ತ ಹೊರಳಿಸ್ತಾನೆ. ಇತ್ತ ಅದೇ ಸಮಯದಲ್ಲಿ ಎಕಾನಮಿ ಕ್ಲಾಸ್ ನಲ್ಲಿದ್ದ 2 ಹೈಜಾಕರ್ಗಳು ಗನ್ ತೋರಿಸಿ ಅಲ್ಲಿದ್ದ ಪ್ರಯಾಣಿಕರ ಮೇಲೆ ಹಿಡಿತ ಸಾಧಿಸ್ತಾರೆ. ಈಗ ಪೂರ್ತಿ ವಿಮಾನ ಹೈಜಾಕರ್ಗಳ ಹಿಡಿತದಲ್ಲಿರುತ್ತೆ. ಕಾಕ್ಪಿಟ್ ನಲ್ಲಿ ಕುಳಿತಿದ್ದ ಉಗ್ರ ವೆಲ್ ಫ್ರೈಡ್ ಅಲ್ಲಿಂದ ಮೈಕ್ ಮೂಲಕ ಅನೌನ್ಸ್ ಮಾಡ್ತಾನೆ, ಎಲ್ಲರೂ ಕೇಳಿಸ್ಕೊಳ್ಳಿ, ಈ ವಿಮಾನವನ್ನ ನಾವು ಅಪಹರಿಸಿದ್ದೇವೆ.
ಈಗ ನಾನೇ ನಿಮ್ಮ ಕ್ಯಾಪ್ಟನ್, ಈಗಿನಿಂದಲೇ ಇದನ್ನ ಹೈಫಾ ಅಂತ ಕರಿಬೇಕು. ಎಲ್ಲರೂ ನಾನು ಹೇಳದಂತೆ ಕೇಳಬೇಕು, ಆರ್ಡರ್ಗಳನ್ನು ಫಾಲೋ ಮಾಡಬೇಕು, ಇಲ್ಲ ಅಂದರೆ ಪರಿಸ್ಥಿತಿ ನೆಟ್ಟಗಾಗಿರೋದಿಲ್ಲ ಅಂತ ಎಚ್ಚರಿಕೆ ನೀಡ್ತಾನೆ. ಅಲ್ಲದೆ ಫ್ರೆಂಚ್ ಭಾಷೆಯಲ್ಲೂ ಇದನ್ನ ಅನುವಾದ ಮಾಡಿ ಹೇಳ್ತಾನೆ. ಈ 4 ಅಪಹರಣಕಾರರಲ್ಲಿ ಫೈಜಲ್ ಅಬ್ದುಲ್ ಹಾಗೂ ಜುಯೇಲ್ ಅಲ್ PFLP ಗ್ರೂಪ್ಗೆ ಸೇರಿರ್ತಾರೆ. ಪ್ರತ್ಯೇಕ ಪ್ಯಾಲೆಸ್ತೇನ್ ರಾಷ್ಟ್ರಕ್ಕಾಗಿ ಹೋರಾಡುತ್ತಿದ್ದ ಈ ಗುಂಪಿನ ಜೊತೆ ಇವರಿಬ್ಬರು ಗುರುತಿಸಿಕೊಂಡಿರ್ತಾರೆ. ಇಸ್ರೇಲ್ ವಿರುದ್ಧ ಹೋರಾಡೋದೇ ಇವರ ಕೆಲಸವಾಗಿರುತ್ತೆ. ಇನ್ನು ಬಾಕಿ ಉಗ್ರರಾದ ವಿಲ್ಫ್ರೈಡ್ ಹಾಗೂ ಬ್ರಿಗಿಟ್ ಕುಹಾಲ್ಮನ್ ಜರ್ಮನಿಯ ಎಡಪಂಥೀಯ ರೆವಲ್ಯೂಷನರಿ ಸೆಲ್ಗೆ ಸೇರಿದವರಾಗಿರುತ್ತಾರೆ. ಇವರು ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಬಂಡವಾಳಶಾಹಿ ನೀತಿಗಳ ವಿರುದ್ಧ ಹೋರಾಡುತ್ತಿರುತ್ತಾರೆ. ಒಂದು ಹಂತದಲ್ಲಿ ಅಂತರ್ ಸಂಪರ್ಕಕ್ಕೆ ಬಂದಿದ್ದ ಇವರು ಒಂದಾಗಿ ಇಸ್ರೇಲ್ ವಿರುದ್ಧ ಈ ಹೈಜಾಕ್ ಪ್ಲಾನ್ ರೂಪಿಸಿರ್ತಾರೆ. ವಿಚಿತ್ರ ಅಂದ್ರೆ 2 ಗುಂಪಿನ ಹಲವಾರು ಸದಸ್ಯರು ವಿಶ್ವದ ಅನೇಕ ಜೈಲುಗಳಲ್ಲಿ ಬಂದಿಯಾಗಿದ್ರು. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಜೈಲುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ಹೀಗಾಗಿ ಅವರ ಬಿಡುಗಡೆ ಮಾಡಿಸುವ ಉದ್ದೇಶದಿಂದಲೇ ಈ ವಿಮಾನವನ್ನ ಹೈಜಾಕ್ ಮಾಡಲಾಗಿತ್ತು. ವಿಮಾನವನ್ನೇನು ಅಪಹರಿಸಲಾಗಿತ್ತು, ಆದರೆ ಫ್ಲೈಟ್ನಲ್ಲಿ ಹೆಚ್ಚಿನ ಇಂಧನ ಇರಲಿಲ್ಲ. ಹೀಗಾಗಿ ವಿಮಾನ ಲಿಬಿಯಾ ವಾಯುಗಡಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆ ಅದನ್ನ ಲ್ಯಾಂಡ್ ಮಾಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಪೈಲಟ್ ಮೈಕಲ್ ಲಿಬಿಯಾದ ಬೆಂಗಾಜಿ ಏರ್ಪೋರ್ಟ್ ATC ಸಂಪರ್ಕಕ್ಕೆ ಸಿಗುತ್ತಿದ್ದಂತೆ ವಿಮಾನದಲ್ಲಿ ನಡೆದ ಘಟನೆಯನ್ನ ವಿವರಿಸಿದ್ದ. ತಮ್ಮ ವಿಮಾನ ಅಪಹರಣವಾಗಿದೆ, ಈಗ ತುರ್ತು ಲ್ಯಾಂಡಿಂಗ್ ಅವಶ್ಯಕತೆ ಇದೆ, ಇಂಧನದ ಅಗತ್ಯವಿದೆ ಅನ್ನೋದನ್ನ ಮನದಟ್ಟು ಮಾಡಿಸಿದ್ದ. ಅಂತಿಮವಾಗಿ ಬೆಂಗಾಜಿ ಏರ್ಪೋರ್ಟ್ನಲ್ಲಿ ಏರ್ ಫ್ರಾನ್ಸ್ನ ಫ್ಲೈಟ್ 139 ಲ್ಯಾಂಡ್ ಆಗಿತ್ತು. ಯಾವ ಭಯಭೀತಿ ಇಲ್ಲದೆ ಅಪಹರಣಕಾರರು ಕೆಳಗಿಳಿದು ಲಿಬಿಯಾ ಅಧಿಕಾರಿಗಳೊಂದಿಗೆ ಮಾತನಾಡಿದ್ರು. ಅಲ್ಲದೆ ಪ್ರಯಾಣಿಕರಿಗೆ ತಿನ್ನಲು ಕೊಂಚ ಆಹಾರ ನೀಡಲಾಯಿತು. ಆ ಸಮಯದಲ್ಲೇ ಅಪಹರಣಕಾರರ ಪೈಕಿ ಓರ್ವ ಹೈಜಾಕರ್ ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರಿಂದ ಪಾಸ್ಪೋರ್ಟ್ ವೀಸಾ ಪಡೆದುಕೊಂಡು ಅವುಗಳ ಸ್ಟ್ಯಾಂಪಿಂಗ್ ಕಾರ್ಯ ಮುಗಿಸಿದ್ದ. ಅತ್ತ ವಿಮಾನಕ್ಕೆ ಇಂಧನ ಭರ್ತಿ ಕಾರ್ಯ ನಡೀತಾ ಇತ್ತು. ಈ ಎಲ್ಲ ಘಟನೆಗಳು ಯಾವುದೇ ಧಾವಂತ, ಹೆದರಿಕೆ ಇಲ್ಲದೆ ಏನು ನಡೆದೇ ಇಲ್ಲ ಎನ್ನುವಂತೆ ನಡೆದಿದ್ದವು. ಸುಮಾರು 7-8 ಗಂಟೆಗಳ ಬಳಿಕ ಫ್ಲೈಟ್ ಮತ್ತೆ ಟೇಕ್ ಆಫ್ ಆಗಿತ್ತು. ಮತ್ತೆ ಯಥಾ ಪ್ರಕಾರ ಪೈಲಟ್ ಪಕ್ಕದ ಸೀಟ್ಗೆ ಹೋಗಿ ಕುಳಿತ ಅಪಹರಣಕಾರ ವಿಲ್ಫ್ರೈಡ್ ವಿಮಾನವನ್ನ ಉಗಾಂಡದತ್ತ ಹೊರಳಿಸುವಂತೆ ಸೂಚನೆ ನೀಡಿದ್ದ. Take this flight towards Uganda. ಅದನ್ನೇ ವಿಮಾನದ ಮೈಕ್ ಮೂಲಕ ಅನೌನ್ಸ್ ಮಾಡಿದ್ದ. Listen carefully. We are flying to Uganda now. ಉಗಾಂಡ ಹೆಸರು ಕೇಳುತ್ತಲೇ ಪ್ರಯಾಣಿಕರು ಬೆಚ್ಚಿ ಬಿದ್ದರು. ಎಲ್ಲರಲ್ಲೂ ಯಮಭೀತಿ ಆವರಿಸಿತು. ಯಾಕಂದ್ರೆ ಇದಿ ಅಮೀನ್ನಂತಹ ಅಮಾನುಷ ವ್ಯಕ್ತಿಯ ಆಳ್ವಿಕೆ ಇರುವ ಉಗಾಂಡದ ಹೆಸರು ಪ್ರಯಾಣಿಕರಲ್ಲಿ ಮತ್ತಷ್ಟು ತಳ್ಳಣ ತಂದಿತ್ತು. ಆದರೆ ಅಲ್ಲಿ ಮುಂದೇನಾಗುತ್ತೆ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಎಲ್ಲರೂ ಹೈಜಾಕರ್ಗಳ ಅಡಿಯಾಳಾಗಿ ಕುಳಿತಿದ್ರು. ಸ್ನೇಹಿತರೆ, ಅಂದಿನ ಸಮಯದಲ್ಲಿ ಉಗಾಂಡಾದ ಅಧ್ಯಕ್ಷ ಇದಿ ಅಮೀನ್ ಹೆಸರು ಕೊಂಚ ಜಾಸ್ತಿನೇ ಸದ್ದು ಮಾಡ್ತಾ ಇತ್ತು. ವಿಶ್ವದ ಅತ್ಯಂತ ಕ್ರೂರ ಅಮಾನುಷ ಆಡಳಿತಗಾರ ಎನ್ನುವ ಹಣೆಪಟ್ಟಿ ಆತನ ಮೇಲಿತ್ತು. ಆತ ಮನುಷ್ಯರ ಮಾಂಸ ತಿನ್ನುತ್ತಾನೆ, ವಿಪಕ್ಷ ನಾಯಕರ ತಲೆಯನ್ನೇ ತೆಗೆದಿದ್ದಾನೆ ಎನ್ನುವ ಅತಿರಂಜಿತ ಸುದ್ದಿಗಳು ಚಾಲ್ತಿಯಲ್ಲಿದ್ದವು. ವಿಚಿತ್ರ ಅಂದ್ರೆ ಈ ಇದಿ ಅಮೀನ್ ಇದ್ದದ್ದು ಕೂಡ ಹಾಗೇನೆ. ಆತನ ಬಗ್ಗೆ ಹೀಗೆ ಅಂತ ಹೇಳಲು ಸಾಧ್ಯವಾಗ್ತಾ ಇರಲಿಲ್ಲ. ದುರ್ದೈವ ಅಂದ್ರೆ ಆತ ಆಡಳಿತಕ್ಕೆ ಬರ್ತಾ ಇದ್ದಂತೆ ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧಗಳು ಕಡಿದುಕೊಂಡಿದ್ದ. ಹೀಗಾಗಿ ಈ ವಿಷಯ ತಿಳಿದುಕೊಂಡಿದ್ದ ಪ್ರಯಾಣಿಕರು ಮತ್ತಷ್ಟು ಹೆದರಿದ್ದರು. ಅದರಲ್ಲೂ ಯಹೂದಿ ಪ್ಯಾಸೆಂಜರ್ಗಳಂತೂ ತಾವು ಬದುಕುಳಿಯೋದು ಡೌಟು ಅಂತಾಲೆ ಅಂದುಕೊಂಡಿದ್ರು. ನಿರೀಕ್ಷೆಯಂತೆಯೇ ವಿಮಾನ ಉಗಾಂಡ ಏರ್ ಸ್ಪೇಸ್ ಅನ್ನ ಪ್ರವೇಶ ಮಾಡುತ್ತೆ. ಪೈಲಟ್ ಉಗ್ರನ ಸೂಚನೆಯಂತೆ ವಿಮಾನವನ್ನ ಎಂಟೆಬೆ ಏರ್ಪೋರ್ಟ್ನತ್ತ ತಿರುಗಿಸಿದ್ದ. ಅಲ್ಲಿಯ ATC ಸಂಪರ್ಕಿಸಿ ಫ್ಲೈಟ್ ಲ್ಯಾಂಡಿಂಗ್ಗೆ ಅನುಮತಿ ಕೋರಿದ್ದ. ಅಂದುಕೊಂಡಂತೆಯೇ ಅಪಹರಣಕ್ಕೀಡಾಗಿದ್ದ ವಿಮಾನ ಜೂನ್ 28, 1976ರಂದು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಎಂಟೆಬೆ ವಿಮಾನ ನಿಲ್ದಾಣದಲ್ಲಿ ಇಳಿದಿತ್ತು. ಅಷ್ಟೊತ್ತಿಗಾಗಲೇ ಇದಿ ಅಮೀನ್ ಆಡಳಿತದ ಉಗಾಂಡ ಸೇನೆ ಏರ್ಪೋರ್ಟ್ನಲ್ಲಿ ಬಂದು ನಿಂತಿತ್ತು. ಇತ್ತ ಇಸ್ರೇಲ್ ವಿಮಾನ ಅಪಹರಣದ ಸುದ್ದಿ ಅದಾಗಲೇ ಎಲ್ಲೆಡೆ ಹಬ್ಬುತ್ತೆ. ಇಸ್ರೇಲ್ನಿಂದ ಹೊರಟ ಏರ್ ಫ್ರಾನ್ಸ್ ವಿಮಾನವನ್ನ ಭಯೋತ್ಪಾದಕರು ಅಪಹರಿಸಿದ್ದಾರೆ. ಪ್ರಪಂಚದಾದ್ಯಂತ ಆತಂಕ ಸೃಷ್ಟಿಯಾಗಿದೆ. ಇಸ್ರೇಲ್ನಲ್ಲೂ ಕೂಡ ಗಲಿಬಿಲಿ ಶುರುವಾಗುತ್ತೆ. ಇಸ್ರೇಲ್ ಸರ್ಕಾರ ತತ್ಕ್ಷಣ ತನ್ನ ಕಾರ್ಯತಂತ್ರ ಶುರು ಮಾಡಿತ್ತು.
ವಿಮಾನ ಎಂಟೆಬೆ ಏರ್ಪೋರ್ಟ್ ತಲುಪುತ್ತಿದ್ದಂತೆ ಇಬ್ಬರು ಉಗ್ರರು ಇಳಿದು ಅಲ್ಲಿನ ಸೈನಿಕ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಅದೇ ವೇಳೆ ಅಲ್ಲಿ ಮತ್ತೆ 3 PFLP ಗ್ರೂಪ್ ಸದಸ್ಯರು ಈ ಗುಂಪಿನ ಜೊತೆ ಸೇರ್ಕೊಳ್ತಾರೆ. ಇದರೊಂದಿಗೆ ಕಿಡ್ನಾಪರ್ಸ್ ಸಂಖ್ಯೆ 7ಕ್ಕೆ ಏರುತ್ತೆ. ಅವರು ಅಲ್ಲಿ ಹೇಗೆ ಬಂದ್ರು, ಅವರಿಗೆ ಉಗಾಂಡಕ್ಕೆ ಬರಲು ಸಹಾಯ ಮಾಡಿದವರು ಯಾರು, ಅದು ಇಲ್ಲಿವರೆಗೂ ನಿಗೂಢವಾಗಿಯೇ ಉಳಿದಿದೆ. ಅಂದಹಾಗೆ ಎಂಟೆಬೆ ಏರ್ಪೋರ್ಟ್ನಲ್ಲಿ 2 ಟರ್ಮಿನಲ್ಸ್ ಇವೆ. ಒಂದು ಹೊಸ ಟರ್ಮಿನಲ್ ಇದೆ, ಅದರ ಕೂಗಳತೆ ದೂರದಲ್ಲಿ ಮತ್ತೊಂದು ಹಳೆಯ ಏರ್ ಟರ್ಮಿನಲ್ ಇದೆ. ಉಗ್ರರು ಬಹಳ ಜಾಗರೂಕರಾಗಿ ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರನ್ನ ಹಳೆಯ ಟರ್ಮಿನಲ್ಗೆ ಕರೆದುಕೊಂಡು ಬರ್ತಾರೆ. ದುರಂತ ಅಂದ್ರೆ ಈ ಅಪಹರಣಕಾರರಿಗೆ ಖುದ್ದು ಇದಿ ಅಮೀನ್ ಸೇನೆ ಬೆಂಗಾವಲಾಗಿ ನಿಂತು ಒತ್ತೆಯಾಳುಗಳನ್ನ ಓಲ್ಡ್ ಟರ್ಮಿನಲ್ಗೆ ಶಿಫ್ಟ್ ಮಾಡಿಸಿತ್ತು. ಬಳಿಕ ಒತ್ತೆಯಾಳುಗಳನ್ನ ಒಂದು ದೊಡ್ಡದಾದ ಹಾಲ್ನಲ್ಲಿ ಕೂರಿಸಲಾಯಿತು. ಅಲ್ಲಿವರೆಗೆ ಇವರನ್ನ ಕಾಯ್ತಾ ಇದ್ದ ಹೈಜಾಕರ್ಗಳು ಇದೀಗ ರೆಸ್ಟ್ ತೆಗೆದುಕೊಳ್ಳಲು ಬೇರೆ ರೂಮ್ಗೆ ಹೋದ್ರೆ, ಇತ್ತ ಉಗಾಂಡ ಸೇನೆ ಅಪಹರಿಸಲ್ಪಟ್ಟ ಜನರನ್ನ ಕಾಯ್ತಾ ಇತ್ತು. ಇದಾದ ಸ್ವಲ್ಪ ಹೊತ್ತಿನ ಬಳಿಕ ಒತ್ತೆಯಾಳುಗಳ ರೂಮಿಗೆ ಖುದ್ದು ಉಗಾಂಡ ಅಧ್ಯಕ್ಷ ಇದಿ ಅಮೀನ್ ಭೇಟಿ ನೀಡ್ತಾನೆ. ಅಲ್ಲದೆ ಈ ಕೃತ್ಯದಲ್ಲಿ ತಮ್ಮದೇನೋ ಪಾತ್ರವಿಲ್ಲ, ತಮ್ಮದೇನಿದ್ರು ಇದೀಗ ಮೀಡಿಯೇಟರ್ ಕೆಲಸ, ನಿಮ್ಮ ಜೀವ ಉಳಿಸೋದು ನನ್ನ ಆದ್ಯತೆ, ಹೀಗಂತ ಇದಿ ಅಮೀನ್ ಭಾಷಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿವರೆಗೆ ಅಪಹರಣಕಾರರು ಅಂದುಕೊಂಡಂತೆ ಎಲ್ಲವೂ ನಡೆದಿತ್ತು. ಹೀಗಾಗಿ ಕಿಡ್ನಾಪರ್ಸ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಆದರೆ ಈಗ ತಡ ಮಾಡುವಂತೆ ಇರಲಿಲ್ಲ. ಮೊದಲು ತಮ್ಮ ಬೇಡಿಕೆ ಪಟ್ಟಿಯನ್ನ ಸಿದ್ಧಪಡಿಸಿದ್ರು. ಆ ಪ್ರಕಾರ PFLP ಗ್ರೂಪ್ನ 58 ಸದಸ್ಯರ ಬಿಡುಗಡೆಗೆ ಒತ್ತಾಯಿಸಿದ್ರು. ಅವರೆಲ್ಲ ಇಸ್ರೇಲ್ ಸಹಿತ ಹಲವು ದೇಶಗಳ ಜೈಲಿನಲ್ಲಿದ್ದಾರೆ. ಅದರಲ್ಲಿ 40 ಜನರು ಇಸ್ರೇಲ್ನಲ್ಲಿ ಬಂದಿಗಳಾಗಿದ್ದಾರೆ. ಬಾಕಿ 13 ಜನ ಜರ್ಮನಿ, ಫ್ರಾನ್ಸ್ ಹಾಗೂ ಕೀನ್ಯಾದಲ್ಲಿ ಬಂದಿಯಾಗಿದ್ದಾರೆ ಅಂತ ತಿಳಿಸಲಾಗಿತ್ತು. ಇವರನ್ನೆಲ್ಲ ಬಿಡುಗಡೆ ಮಾಡಬೇಕು, ಜೊತೆಗೆ ಅವರಿಗೆ $5 ಮಿಲಿಯನ್ ಹಣಕಾಸು ನೆರವು ನೀಡಬೇಕು ಅಂತ ಬೇಡಿಕೆ ಇಡಲಾಯಿತು. ಇದಕ್ಕಾಗಿ 1976 ಜುಲೈ 1 ಮಧ್ಯರಾತ್ರಿವರೆಗೆ ಡೆಡ್ ಲೈನ್ ನೀಡಲಾಯಿತು. ಒಂದು ವೇಳೆ ಈ ಡೆಡ್ ಲೈನ್ ಒಳಗಡೆ ಬೇಡಿಕೆ ಈಡೇರಿಸದಿದ್ದರೆ ಎಲ್ಲ ಪ್ರಯಾಣಿಕರನ್ನ ಕೊಲ್ಲಲಾಗುವುದು ಅಂತ ಉಗ್ರರು ಬೆದರಿಸಿದ್ದರು. ಈ ಎಲ್ಲ ಬೇಡಿಕೆ ಹಾಗೂ ಡೆಡ್ ಲೈನ್ ಮಾಹಿತಿಯನ್ನ ಜೂನ್ 29, 1976 ದಿನ ಉಗಾಂಡ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಸರ್ಕಾರಕ್ಕೆ ಮುಟ್ಟಿಸಲಾಯಿತು. ಸ್ನೇಹಿತರೆ, ಉಗ್ರರಿಗೆ ಮನುಷ್ಯತ್ವವೇ ಇರೋದಿಲ್ಲ. ಅವರು ಯಾವತ್ತೂ ಧರ್ಮ, ಸಮುದಾಯದ ಹೆಸರಲ್ಲಿ ವಿಭಜನೆ ಮಾಡುತ್ತಲೇ ಇರ್ತಾರೆ. ಇಲ್ಲಿಯೂ ಅಪಹರಣಕಾರರು ಅದೇ ದಾಳ ಉರುಳಿಸಿದ್ದರು. ಒತ್ತೆಯಾಳುಗಳನ್ನ ಧರ್ಮ ಹಾಗೂ ದೇಶದ ಆಧಾರದಲ್ಲಿ ವಿಭಜಿಸಿದ್ದರು. ಇಸ್ರೇಲ್ ಹಾಗೂ ಯಹೂದಿ ಮೂಲದ ಪ್ರಯಾಣಿಕರನ್ನ ಒಂದು ರೂಮ್ನಲ್ಲಿ ಕೂಡಿ ಹಾಕಿದ್ರು, ಬಾಕಿ ಪ್ರಯಾಣಿಕರನ್ನ ಮತ್ತೊಂದು ರೂಮಿನಲ್ಲಿ ಇರಿಸಿದ್ದರು. ಇದೇ ಸಂದರ್ಭದಲ್ಲಿ ಒತ್ತೆಯಾಳುಗಳ ಪೈಕಿ ಒಬ್ಬ ವೃದ್ಧೆಯ ಆರೋಗ್ಯ ಸ್ಥಿತಿ ಕ್ಷೀಣಿಸಿತ್ತು. ಹೀಗಾಗಿ ಅವರನ್ನ ಎಂಟೆಬೆಯ ಆಸ್ಪತ್ರೆಯೊಂದರಲ್ಲಿ ದಾಖಲು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಪಹರಣಕಾರರು ಮತ್ತೊಂದು ದಾಳ ಉರುಳಿಸಿದ್ರು. ಅನಾರೋಗ್ಯ ಪೀಡಿತ ಹಾಗೂ ವಯಸ್ಸಾದ ಇಸ್ರೇಲಿ ಹಾಗೂ ಯಹೂದಿಯೇತರ ಸದಸ್ಯರನ್ನ ಪ್ಯಾರಿಸ್ಗೆ ಕಳುಹಿಸಿಕೊಡಲು ನಿರ್ಧರಿಸಿದ್ರು. ಇದರಲ್ಲಿ 12 ಕ್ರೂ ಮೆಂಬರ್ ಕೂಡ ಇದ್ರು. ಆದರೆ ಕ್ರೂ ಸಿಬ್ಬಂದಿ ತಮ್ಮ ಪ್ರಯಾಣಿಕರನ್ನ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಹೇಳಿದ್ರು. ಅಂತಿಮವಾಗಿ ಅಪಹರಣಕಾರರು ಬಾಕಿ ಸದಸ್ಯರನ್ನ ಪ್ಯಾರಿಸ್ಗೆ ಕಳಿಸಿಕೊಟ್ರು. ಇದೊಂದು ತಪ್ಪು ಈ ಅಪಹರಣವನ್ನ ಹೆಚ್ಚು ಕಡಿಮೆ ಸುಖಾಂತ್ಯವಾಗುವಂತೆ ಮಾಡುತ್ತೆ. ಇಸ್ರೇಲ್ ನಿಖರವಾಗಿ ಕಾರ್ಯಾಚರಣೆ ನಡೆಸಲು ಇದರಿಂದ ಸಾಧ್ಯವಾಗುತ್ತೆ. ಅದನ್ನ ಮುಂದೆ ಹೇಳ್ತಾ ಹೋಗ್ತೀವಿ. ಅತ್ತ ಉಗ್ರರು ಅಲಕ್ಷ್ಯತನದಿಂದ ಉಡಾಫೆಯಾಗಿ ಮೈಮರೆತರೆ, ಇತ್ತ ಇಸ್ರೇಲಿ ಸರ್ಕಾರ ನಿರಂತರವಾಗಿ ಸಭೆ ಮೇಲೆ ಸಭೆ ಮಾಡುತ್ತಾ ದೊಡ್ಡ ಕಾರ್ಯಾಚರಣೆಗೆ ಸಜ್ಜಾಗುತ್ತಿತ್ತು. ಇಂಟರ್ನಲ್ ಇಂಟೆಲಿಜೆನ್ಸ್ನಿಂದ ಹಿಡಿದುಕೊಂಡು ಮೊಸಾದ್ವರೆಗೂ ಅನೇಕ ಸಮರ ಪಡೆಗಳು, ತಂತ್ರಜ್ಞರು, ಯುದ್ಧ ತಜ್ಞರು ರಣತಂತ್ರ ಹೆಣೆಯುವಲ್ಲಿ ನಿರತರಾಗಿದ್ರು. ಹಲವು ಯೋಜನೆಗಳನ್ನು ರೂಪಿಸಲಾಯಿತು. ಇಸ್ರೇಲಿ ಪಡೆಗಳು ಸಮರ ಸನ್ನದ್ಧರಾಗಿ ಮಾಕ್ ಡ್ರಿಲ್ ಕೂಡ ಮಾಡತೊಡಗಿದ್ರು. ಸಾಮಾನ್ಯವಾಗಿ ವಿಮಾನಗಳು ಹೈಜಾಕ್ ಆದಾಗ ಯಾವುದೇ ದೇಶದ ಸರ್ಕಾರ ಮೊದಲು ಒತ್ತೆಯಾಳುಗಳನ್ನು ಸುರಕ್ಷಿತವಾಗಿ ಕರೆತರಲು ರಾಜತಾಂತ್ರಿಕ ಕ್ರಮಗಳನ್ನು ಅನುಸರಿಸುತ್ತದೆ. ಅಂತೆಯೇ ಇಸ್ರೇಲ್ ಕೂಡ ಅದೇ ದಾರಿಯಲ್ಲಿತ್ತು. ಆದರೂ ಅದು ತುರ್ತು ಕಾರ್ಯಾಚರಣೆಗೆ ಕೂಡ ಸಜ್ಜಾಗತೊಡಗಿತು. ಇದು ಕೇವಲ ಮಾತಿಗೆ ಸೀಮಿತವಾಗಿರಲಿಲ್ಲ. ಇಸ್ರೇಲ್ ಸರ್ಕಾರ ಇದಕ್ಕಾಗಿ ಎಮರ್ಜೆನ್ಸಿ ಸಲಹಾ ಸಮಿತಿಯನ್ನ ಕೂಡ ರಚಿಸಿತ್ತು. ಇಸ್ರೇಲ್ ಪ್ಲಾನ್ ಹೇಗಿತ್ತು ಅಂದ್ರೆ, ಒತ್ತೆಯಾಳುಗಳನ್ನ ಇರಿಸಲಾಗಿದ್ದ ಎಂಟೆಬೆ ಏರ್ಪೋರ್ಟ್ನ ಸಂಪೂರ್ಣ ಚಿತ್ರಣ ಅವರ ಬಳಿ ಇತ್ತು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ, ಆಗೆಲ್ಲ ತಂತ್ರಜ್ಞಾನ ಅಷ್ಟೊಂದು ಫಾಸ್ಟ್ ಆಗಿ ಇರಲಿಲ್ಲ. ಸ್ಯಾಟಲೈಟ್ ಚಿತ್ರಗಳು ಕೂಡ ಸಿಗುವ ಸಾಧ್ಯತೆ ಇರಲಿಲ್ಲ. ಆದರೂ ಇಸ್ರೇಲಿ ಪಡೆಗಳು ಎಂಟೆಬೆ ಏರ್ಪೋರ್ಟ್ನ ಇಂಚಿಂಚು ಚಿತ್ರಣವನ್ನ ಇಟ್ಕೊಂಡಿದ್ದವು. ಯಾರು ಎಲ್ಲಿಂದ ಎಂಟ್ರಿ ಪಡಿತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿಂದ ಹೊರ ಹೋಗ್ತಾರೆ, ಒಳಗಿರುವ ಉಗ್ರರೆಷ್ಟು, ಒತ್ತೆಯಾಳುಗಳ ನಿಖರ ಸಂಖ್ಯೆ ಏನು, ಉಗ್ರರ ಬಳಿ ಇರುವ ಶಸ್ತ್ರಾಸ್ತ್ರಗಳು ಯಾವುವು,
ಹೀಗೆ ಅನೇಕ ಸೂಕ್ಷ್ಮ ಮಾಹಿತಿಗಳು ಕೂಡ ಇಸ್ರೇಲ್ ಬಳಿ ಇದ್ವು. ಇಸ್ರೇಲ್ ಸರ್ಕಾರ ಇಷ್ಟಕ್ಕೆ ಸುಮ್ಮನಾಗದೆ ಬ್ರೈನ್ ಸ್ಟ್ರೋಮಿಂಗ್ ಟೀಮನ್ನು ಕೂಡ ರಚನೆ ಮಾಡಿತ್ತು. ಅಪಹರಣಕಾರರು ಮಾಡಿದ್ದ ಎಡವಟ್ಟು ಅಂದರೆ ಯಹೂದಿಯೇತರ ನಾಗರಿಕರನ್ನ ಬಿಡುಗಡೆ ಮಾಡಿದ್ದು. ಇದೇ ದಾಳವನ್ನ ಮುಂದಿಟ್ಕೊಂಡು ಇಸ್ರೇಲಿ ಪಡೆಗಳು ತಮ್ಮ ಕಾರ್ಯಾಚರಣೆಗೆ ಮುಂದಾದವು. ಸಿಕ್ಕ ಅಲ್ಪಾವಧಿಯಲ್ಲೇ ಮೊದಲು ಪ್ಯಾರಿಸ್ಗೆ ಹೋದ ಒಂದು ತಂಡ ಬಿಡುಗಡೆಯಾಗಿ ಬಂದ ನಾಗರಿಕರನ್ನ ವಿಚಾರಣೆ ನಡೆಸಿ ಅಗತ್ಯ ಮಾಹಿತಿ ಸಂಗ್ರಹಿಸಿತ್ತು. ಉಗ್ರರು ರೆಸ್ಟ್ ಮಾಡೋದೆಲ್ಲಿ, ಉಗ್ರರು ಮಾತನಾಡುವ ಭಾಷೆ ಯಾವುದು, ಒಳಗಡೆ ಉಗಾಂಡ ಆರ್ಮಿ ಎಲ್ಲೆಲ್ಲಿ ಕಾವಲು ಕಾಯ್ತಿದೆ, ಹೀಗೆ ಅನೇಕ ಸೂಕ್ಷ್ಮ ಮಾಹಿತಿಯನ್ನ ಬಿಡುಗಡೆಯಾದ ಒತ್ತೆಯಾಳುಗಳಿಂದ ಪಡೆಯಲಾಗಿತ್ತು. ಇಸ್ರೇಲ್ ಏಕಕಾಲಕ್ಕೆ ರಾಜತಾಂತ್ರಿಕ ಮಾತುಕತೆಗಳೊಂದಿಗೆ ಮಿಲಿಟರಿ ಕಾರ್ಯಾಚರಣೆಗೆ ಕೂಡ ಸಜ್ಜಾಗಿತ್ತು. ಅಮೆರಿಕ ಹಾಗೂ ಆಫ್ರಿಕಾ ರಾಷ್ಟ್ರಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿತ್ತು. ಜೊತೆಗೆ ಪ್ಯಾಲೆಸ್ತೇನ್ ನಾಯಕ ಯಾಸರ್ ಅರಫಾತ್ ಅವರನ್ನ ಕೂಡ ಸಂಪರ್ಕಿಸಲಾಗಿತ್ತು. ಅವರ ಮೂಲಕ ಅಪಹರಣಕಾರರ ಜೊತೆ ಮಾತನಾಡಲು ಪ್ರಯತ್ನಿಸಲಾಗಿತ್ತು. ಆದರೆ ಹೈಜಾಕರ್ಗಳು ಯಾಸರ್ ಅರಫಾತ್ ಜೊತೆ ಕೂಡ ಮಾತನಾಡೋದನ್ನ ಸಹ ತಳ್ಳಿ ಹಾಕಿದ್ದರು. ಹೀಗಾಗಿ ರಾಜತಾಂತ್ರಿಕ ಕ್ರಮ ಅಷ್ಟೊಂದು ಯಶಸ್ವಿಯಾಗಲಿಲ್ಲ. ಹಾಗಂತ ಇಸ್ರೇಲ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಈ ಹಿಂದೆ ಸೇವೆಯಲ್ಲಿದ್ದ ಬರೂಚ್ ಬುರ್ಕಾ ಎನ್ನುವ ತನ್ನ ಅಧಿಕಾರಿಯನ್ನ ಕರೆಸಿ ಇದಿ ಅಮೀನ್ ಜೊತೆ ಚೌಕಾಶಿ ನಡೆಸುವಂತೆ ನಿರ್ದೇಶನ ನೀಡಿತ್ತು. ಅಂದಹಾಗೆ ಬರೂಚ್ ಬುರ್ಕಾ ಎನ್ನುವ ನಿವೃತ್ತ ಅಧಿಕಾರಿ ಇದಿ ಅಮೀನ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದರು. ಹೀಗಾಗಿ ಅವರ ಮೂಲಕ ದೂರವಾಣಿ ಮಾತುಕತೆ ನಡೆಸಲಾಯಿತು. ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿಸಿದ್ರೆ ನಿನ್ನ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುತ್ತದೆ, ಹಾಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಿಸೋದಾಗಿ ಸಹ ಬರೂಚ್ ಬುರ್ಕಾ ಇದಿ ಅಮೀನ್ಗೆ ಆಸೆ ತೋರಿಸಿದ್ದರು. ಆದರೆ ಇದಿ ಅಮೀನ್ ಇದನ್ನ ತಳ್ಳಿ ಹಾಕಿದ್ರಲ್ಲದೆ ಇದರಲ್ಲಿ ತಮ್ಮ ಪಾತ್ರವೇನು ಇಲ್ಲ ಅಂತ ಹೇಳಿದ್ರು. ಅಪಹರಣಕಾರರು ಯಾರ ಮಾತನ್ನ ಕೇಳೋದಿಲ್ಲ. ಹೀಗಾಗಿ ಒತ್ತೆಯಾಳುಗಳು ಬಿಡುಗಡೆ ಆಗಬೇಕಾದ್ರೆ ಬಂಧಿತ PFLP ಉಗ್ರರ ಬಿಡುಗಡೆ ಅನಿವಾರ್ಯ ಅಂತ ಕಡ್ಡಿ ಮುರಿದಂತೆ ಬರೂಚ್ಗೆ ತಿಳಿಸಿದ್ರು. ಅಲ್ಲಿಗೆ ಸಂಧಾನಕ್ಕೆ ಇದ್ದ ಮತ್ತೊಂದು ಬಾಗಿಲು ಕೂಡ ಬಂದಾದಂತಾಗಿತ್ತು. ಸ್ನೇಹಿತರೆ, ಅತ್ತ ಸಂಧಾನ ಯತ್ನಗಳು ನಡೀತಾ ಇದ್ರೆ ಇತ್ತ ಇಸ್ರೇಲ್ ಸರ್ಕಾರದ ಮೇಲೆ ಒತ್ತೆಯಾಳು ಕುಟುಂಬಸ್ಥರ ಒತ್ತಡ ಗಂಟೆಗೂ ಹೆಚ್ಚಾಗ್ತಾ ಇತ್ತು. ಅನೇಕ ಒತ್ತೆಯಾಳು ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲು ಶುರು ಮಾಡಿದ್ರು. ಇನ್ನು ತಡ ಮಾಡುವಂತೆಯೇ ಇರಲಿಲ್ಲ. ಹೀಗಾಗಿ ಅಂದಿನ ಇಸ್ರೇಲ್ ಪ್ರಧಾನಿ ಜಾಕ್ ರಾಬಿನ್ ತುರ್ತಾಗಿ ಕ್ಯಾಬಿನೆಟ್ ಸಭೆ ಕರೆದು ಒತ್ತೆಯಾಳುಗಳ ಸುರಕ್ಷಿತ ಬಿಡುಗಡೆಗೆ ಸೂತ್ರ ಮುಂದಿಟ್ಟರು. ತಮ್ಮ ಬಳಿ ಈಗ ಆಯ್ಕೆಗಳಿಲ್ಲ. ಒತ್ತೆಯಾಳುಗಳ ದೃಷ್ಟಿಯಿಂದ ಉಗ್ರರ ಬಿಡುಗಡೆಗೆ ಒಪ್ಪುವ ಅನಿವಾರ್ಯತೆಯನ್ನ ತಿಳಿಸಿದ್ರು. ಅಲ್ಲದೆ ವಿಮಾನ ಹೈಜಾಕ್ ಆಗಿರೋದು ಉಗಾಂಡದಲ್ಲಿ, ಹೀಗಾಗಿ ಅಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡೋದು ಆತ್ಮಾಹುತಿ ನಿರ್ಧಾರವಾಗಬಹುದು ಅಂತ ಹೇಳಿದ್ದರು. ಅಲ್ಲದೆ ಇದಿ ಅಮೀನ್ ದ್ವಂದ್ವ ನಡವಳಿಕೆಯನ್ನ ಉಲ್ಲೇಖಿಸಿದ್ದರು. ಆದರೆ ಇದಕ್ಕೆ ಅಂದು ಇಸ್ರೇಲ್ ರಕ್ಷಣಾ ಸಚಿವರಾಗಿದ್ದ ಶಿಮೋನ್ ಪೆರೇಸ್ ವಿರೋಧ ವ್ಯಕ್ತಪಡಿಸಿದ್ದರು. ಉಗ್ರರನ್ನ ಬಿಡುಗಡೆ ಮಾಡೋದು ಇಸ್ರೇಲ್ಗೆ ಮತ್ತಷ್ಟು ಕಂಟಕ ತರಲಿದೆ, ಅಲ್ಲದೆ ಇದು ಈಗ ಮಾಡುವ ಹಾನಿಗಿಂತ ಹೆಚ್ಚಿನ ಹಾನಿ ಮಾಡಲಿದೆ ಅಂತ ತಿಳಿಸಿದ್ರು. ಹೀಗೆ ಸಂಕಷ್ಟದ ಸಮಯದಲ್ಲೇ ಈ ಭಿನ್ನಾಭಿಪ್ರಾಯದ ರಗಳೆ ಕೂಡ ಶುರುವಿಟ್ಕೊಂಡಿತ್ತು. ಈ ಗೊಂದಲದ ನಡುವೆ ಆ ಡೆಡ್ ಲೈನ್ ದಿನ ಬಂದೇ ಬಿಟ್ಟಿತು. ಜುಲೈ 1, 1976 ಆ ದಿನ ಬೆಳಗ್ಗೆ ಹರ್ಕಿಯಾದಲ್ಲಿ ತುರ್ತು ಸಭೆ ಕರೆಯಲಾಯಿತು. ಸಭೆಯಲ್ಲಿ ಆರ್ಮಿ ಸ್ಟಾಫ್ ಚೀಫ್, ರಕ್ಷಣಾ ಸಚಿವರು, ಪ್ರಧಾನಿ ಉಪಸ್ಥಿತರಿದ್ದರು. ಬ್ರಿಗೇಡಿಯರ್ ಜನರಲ್ ಡಾನ್ ಶಾಮ್ರೋನ್ ಒತ್ತೆಯಾಳುಗಳ ಬಿಡುಗಡೆಗೆ ಒಟ್ಟು 3 ಕಾರ್ಯಸಾಧನ ಯೋಜನೆಗಳನ್ನು ಮುಂದಿಟ್ಟರು. ಮೊದಲನೆಯದ್ದು, ಶಸ್ತ್ರ ಸಜ್ಜಿತ ಇಸ್ರೇಲಿ ನೇವಿ ಕಮಾಂಡಗಳು ಉಗಾಂಡಕ್ಕೆ ಹೋಗುವುದು, ಎಂಟಬೆ ಬಳಿ ಇರುವ ಲೇಕ್ ವಿಕ್ಟೋರಿಯಾ ಸರೋವರದ ಮೂಲಕ ಏರ್ಪೋರ್ಟ್ ತಲುಪುವುದು, ಒತ್ತೆಯಾಳುಗಳನ್ನು ಶಸ್ತ್ರಸಜ್ಜಿತ ಕಾರ್ಯಾಚರಣೆ ನಡೆಸಿ ರಕ್ಷಿಸುವುದು. ಎರಡನೆಯದ್ದು, ಪ್ಯಾರಾಚೂಟ್ ಮೂಲಕ ತೆರಳಿ ನೇರವಾಗಿ ಏರ್ಪೋರ್ಟ್ನಲ್ಲಿ ಇಳಿದು ಪ್ರಯಾಣಿಕರನ್ನ ಕಾಪಾಡುವುದು. ಮೂರನೆಯದ್ದು, ನಾಗರಿಕ ವಿಮಾನದ ಮೂಲಕ ಎಂಟಬೆ ವಿಮಾನ ನಿಲ್ದಾಣಕ್ಕೆ ಹೋಗಿ ಫೈರಿಂಗ್ ಆಪರೇಷನ್ ನಡೆಸಿ ಒತ್ತೆಯಾಳುಗಳನ್ನು ರಕ್ಷಿಸೋದು. ಹೀಗೆ 3 ಪ್ಲಾನ್ಗಳನ್ನು ಸರ್ಕಾರದ ಮುಂದೆ ಇಡಲಾಯಿತು. ಆದರೆ ದುರ್ದೈವಕ್ಕೆ ಆಡಳಿತಗಾರರು ಈ 3 ಪ್ಲಾನ್ಗಳಲ್ಲಿ ಯಾವುದಕ್ಕೂ ತಮ್ಮ ಸಮ್ಮತಿ ಕೊಡಲಿಲ್ಲ. ಕಾರಣ, ಇದರಲ್ಲಿ ಒತ್ತೆಯಾಳುಗಳನ್ನು ಸುರಕ್ಷಿತವಾಗಿ ವಾಪಸ್ ಕರೆತರುವ ಬಗ್ಗೆ ಸ್ಪಷ್ಟತೆ ಕಾಣಲಿಲ್ಲ. ಹೀಗಾಗಿ ಪ್ಲಾನ್ಗಳನ್ನು ತಿರಸ್ಕರಿಸಲಾಯಿತು. ಈ 3 ಪ್ಲಾನ್ಗಳಲ್ಲಿ ಒತ್ತೆಯಾಳುಗಳನ್ನು ಕರೆತರೋದು ಇದಿ ಅಮೀನ್ ನಡವಳಿಕೆ ಮೇಲೆ ನಿರ್ಭರವಾಗಿತ್ತು. ಆತ ಸುಮ್ಮನೆ ಕಳಿಸ್ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿತ್ತು. ಹೀಗಾಗಿಯೇ ಆ ಪ್ಲಾನ್ಗಳನ್ನು ತಿರಸ್ಕರಿಸಲಾಗಿತ್ತು. ಇದಾದ ಬಳಿಕ ಜನರಲ್ ಡಾನ್ ಶಾಮ್ರೋನ್
ಹೊಸ ಪ್ಲಾನ್ಗಾಗಿ ತಲೆ ಕೆಡಿಸಿಕೊಂಡರು. ಇದರ ನಡುವೆ ಡೆಡ್ಲೈನ್ ಅವಧಿ ವಿಸ್ತರಿಸುವ ಕುರಿತಂತೆ ಅಪಹರಣಕಾರರೊಂದಿಗೆ ಸರ್ಕಾರ ಮಾತುಕತೆ ನಡೆಸಲು ಮುಂದಾಗುತ್ತೆ. ಆ ಪ್ರಕಾರ ರಾಜತಾಂತ್ರಿಕರ ಸಹಾಯದೊಂದಿಗೆ ಉಗಾಂಡದಲ್ಲಿದ್ದ ಉಗ್ರರನ್ನ ಸಂಪರ್ಕಿಸಲಾಗುತ್ತೆ. ಬಳಿಕ ಅವರಿಗೆ ತಮ್ಮ ಷರತ್ತುಗಳನ್ನ ಒಪ್ಪಿಕೊಂಡಿದ್ದಾಗಿಯೂ ಬೇರೆ ಕಡೆ ಇರುವ ಬಂದಿಗಳನ್ನ ಒಟ್ಟುಗೂಡಿಸಿ ಕರೆತರಲು ಸಮಯದ ಅಗತ್ಯ ಇರುವುದಾಗಿಯೂ ಮನದಟ್ಟು ಮಾಡಲಾಗುತ್ತೆ. ಇದಕ್ಕೆ ಹೈಜಾಕರ್ಗಳು ಸಹ ಒಪ್ಕೊಳ್ತಾರೆ. ಡೆಡ್ಲೈನ್ ಅವಧಿ ಜುಲೈ 4 ಮಧ್ಯಾಹ್ನ 2ಕ್ಕೆ ಫಿಕ್ಸ್ ಆಗುತ್ತದೆ. ಇದೇ ಸಮಯದಲ್ಲಿ ಉಗಾಂಡ ಅಧ್ಯಕ್ಷ ಇದಿ ಅಮೀನ್ ತೈಲೋತ್ಪನ್ನ ದೇಶಗಳ ಸಭೆಯಲ್ಲಿ ಪಾಲ್ಗೊಳ್ಳಲು ಹೊರದೇಶಕ್ಕೆ ತೆರಳುತ್ತಾರೆ. ಅದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು ಇಲ್ಲಿ ಇಸ್ರೇಲಿ ಪಡೆಗಳು ಯೋಜನೆ ರೂಪಿಸುತ್ತವೆ. ಸ್ನೇಹಿತರೆ, ಡೆಡ್ಲೈನ್ ವಿಸ್ತರಣೆ ಸಿಗ್ತಾ ಇದ್ದಂತೆ ಇಸ್ರೇಲಿ ಪಡೆಗಳು ಹೊಸದೊಂದು ಆಪರೇಷನ್ ಯೋಜನೆಯೊಂದಿಗೆ ಅಖಾಡಕ್ಕಿಳಿಯುತ್ತವೆ. ಈ ಬಾರಿ ತುಸು ಡಿಫರೆಂಟ್ ಪ್ಲಾನ್ ರೂಪಿಸುತ್ತವೆ. ಮೊದಲು ಈ ಎಂಟಬೆ ಏರ್ಪೋರ್ಟ್ ಕಟ್ಟಿದ ಸಂಸ್ಥೆಯ ಕುರಿತು ಜಾಲಾಡಲಾಗುತ್ತೆ. ಅದೃಷ್ಟವಶಾತ್ ಈ ವಿಮಾನ ನಿಲ್ದಾಣವನ್ನ 1960ರಿಂದ 70ರ ದಶಕದಲ್ಲಿ ಇಸ್ರೇಲಿ ಮೂಲದ ಸೊಲೇಲ್ ಬೋನೆ ಸಂಸ್ಥೆ ನಿರ್ಮಿಸಿರುತ್ತದೆ. ಕೂಡಲೇ ಆ ಸಂಸ್ಥೆಯನ್ನ ಸಂಪರ್ಕಿಸಿ ಇಡೀ ಏರ್ಪೋರ್ಟ್ನ ಮ್ಯಾಪ್ ನೀಡುವಂತೆ ಸೂಚಿಸಲಾಗುತ್ತೆ. ಇದರಿಂದ ಇಸ್ರೇಲಿ ಪಡೆಗಳಿಗೆ ಎಂಟೆಬೆ ನಿಲ್ದಾಣದ ಇಂಚಿಂಚು ಮಾಹಿತಿ ಸಿಕ್ಕಂತಾಗುತ್ತೆ. ಆ ಮೂಲಕ ಯಶಸ್ವಿ ಕಾರ್ಯಾಚರಣೆಗೆ ಇದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಬಿಡುಗಡೆಯಾಗಿದ್ದ ಪ್ರಯಾಣಿಕರು ನೀಡಿದ್ದ ಮಾಹಿತಿ ಹಾಗೂ ಈ ಕಟ್ಟಡದ ಮ್ಯಾಪ್ ಇಟ್ಕೊಂಡು ಕಾರ್ಯಾಚರಣೆಗೆ ನೀಲ ನಕ್ಷೆ ಹಾಕಲಾಯಿತು. ಆದರೆ ಈ ಮಿಲಿಟರಿ ಕಾರ್ಯಾಚರಣೆ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಮೇಲ್ನೋಟಕ್ಕೆ ಈಸಿ ಅಂತ ಅನಿಸಿದ್ರು ಇದರಲ್ಲಿ ಹಲವು ಸಂದಿಗ್ಧತೆಗಳು, ಅಪಾಯಗಳು ದೊಡ್ಡ ಮಟ್ಟದಲ್ಲಿದ್ದವು. ಈ ಆಪರೇಷನ್ನಲ್ಲಿ ಸಮಯ ಬಹಳವೇ ಮುಖ್ಯ ಸ್ಥಾನ ಹೊಂದಿತ್ತು. ಎಲ್ಲವನ್ನ ಅಂದುಕೊಂಡಂತೆ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಿ ಅಲ್ಲಿಂದ ಹೊರಡಬೇಕಿತ್ತು. ಹೆಚ್ಚು ಕಡಿಮೆ ಗುಡುಗು ಮಿಂಚಿನ ವೇಗದಲ್ಲಿ ಅದು ಆಗಬೇಕಿತ್ತು. ಹೀಗಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಥಂಡರ್ ಬೋಲ್ಟ್ ಅಂತ ಹೆಸರಿಡಲಾಗಿತ್ತು. ಫೈನಲಿ ಜುಲೈ 3 ರಾತ್ರಿ 11 ಗಂಟೆಗೆ ಈ ಕಾರ್ಯಾಚರಣೆ ನಡೆಸಲು ಸರ್ಕಾರ ಅನುಮತಿ ನೀಡುತ್ತೆ. ಒಂದೆಡೆ ಉಗ್ರರು ಇಸ್ರೇಲ್ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಒಪ್ಕೊಂಡಿದೆ ಅಂತ ನಿರಾಳರಾಗಿದ್ರು. ಮತ್ತೊಂದೆಡೆ ಇತ್ತ ಇಸ್ರೇಲ್ ಪಡೆಗಳು ಐತಿಹಾಸಿಕ ಕಾರ್ಯಾಚರಣೆಗೆ ಸಜ್ಜಾಗಿದ್ದವು. ಈ ಕಾರ್ಯಾಚರಣೆಗಾಗಿ ಇಸ್ರೇಲ್ ಪಡೆಗಳು ಹರ್ಕ್ಯುಲಸ್ 130 ಮಾಡೆಲ್ನ 4 ವಿಮಾನಗಳನ್ನ ಪಡೆದಿದ್ದವು. ಈ ವಿಮಾನಗಳು ಎಂಥದ್ದೇ ಕಠಿಣ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ನಡೆಸಬಲ್ಲವು. ಜೊತೆಗೆ ಇವುಗಳಿಗೆ ದೊಡ್ಡ ರನ್ವೇ ಬೇಕಂತಿಲ್ಲ, ಪುಟ್ಟ ರನ್ವೇಯಲ್ಲೂ ಇಳಿಯಬಲ್ಲವು. ಹೀಗಾಗಿ ಇವುಗಳನ್ನ ಆಯ್ಕೆ ಮಾಡಲಾಗಿತ್ತು. ಜೊತೆಗೆ ಮರ್ಸಿಡೀಸ್ ಲ್ಯಾಂಡ್ ರೋವರ್ ಕಾರುಗಳನ್ನ ಕಾರ್ಯಾಚರಣೆಗೆ ತೆಗೆದುಕೊಂಡು ಹೋಗಲು ಈ ವಿಮಾನಗಳು ಸಶಕ್ತವಾಗಿದ್ದವು. ವಿಶೇಷ ಅಂದ್ರೆ ಇವುಗಳನ್ನ ರಾಡಾರ್ಗಳು ಸಹ ಪತ್ತೆ ಹಚ್ಚಲು ಸಾಧ್ಯವಿರಲಿಲ್ಲ. ಹೀಗಾಗಿ ಈ ಹರ್ಕ್ಯುಲಸ್ ವಿಮಾನಗಳನ್ನ ಆಯ್ಕೆ ಮಾಡಲಾಗಿತ್ತು. ಆದರೆ ಸಮಸ್ಯೆ ಅಂದ್ರೆ ಇವುಗಳನ್ನ ವಾಪಸ್ ತರಬೇಕಾದಾಗ ಕಡ್ಡಾಯವಾಗಿ ಒಂದು ಕಡೆ ಇಂಧನ ಮರುಭರ್ತಿ ಮಾಡಲೇಬೇಕಿತ್ತು. ಕಾರಣ ಇಸ್ರೇಲ್ನಿಂದ ಉಗಾಂಡಾದ ಎಂಟೆಬೆ ನಿಲ್ದಾಣ ಬರೋಬ್ಬರಿ 4000 ಕಿಲೋಮೀಟರ್ ದೂರ ಇತ್ತು. ಹೀಗಾಗಿ ಎಷ್ಟೇ ಇಂಧನ ತುಂಬಿಕೊಂಡ್ರು ಬರುವಾಗ ಇವುಗಳಿಗೆ ರೀಫಿಲ್ಲಿಂಗ್ ಮಾಡಲೇಬೇಕಿತ್ತು. ಇಂಧನ ಮರುಭರ್ತಿಗೆ ಖಾತ್ರಿ ಪಡೆಯಲಾಗಿತ್ತು. ಎಲ್ಲವನ್ನ ಬಹಳ ಕರಾರುವಕ್ಕಾಗಿ ಯೋಜಿಸಲಾಗಿತ್ತು. ಸರಿಯಾಗಿ ರಾತ್ರಿ 11 ಗಂಟೆಯ ಸುಮಾರಿಗೆ 4 ಹರ್ಕ್ಯುಲಸ್ ವಿಮಾನಗಳು 2 ಸಾಮಾನ್ಯ ವಿಮಾನಗಳೊಂದಿಗೆ ಉಗಾಂಡಾದ ಎಂಟಬೆ ವಿಮಾನ ನಿಲ್ದಾಣದತ್ತ ಪಯಣ ಬೆಳೆಸಿದವು. ಒಂದು ಸಾಮಾನ್ಯ ಫ್ಲೈಟ್ ಕೀನ್ಯಾದಲ್ಲಿ ಇಳಿದಿದ್ರೆ ಇನ್ನೊಂದು ಜನರಲ್ ವಿಮಾನ ಕಾರ್ಯಾಚರಣೆ ಸಮಯದಲ್ಲಿ ಎಂಟಬೆ ಸುತ್ತ ನಿಗಾ ವಹಿಸಲು ನಿಯೋಜಿಸಲಾಗಿತ್ತು. ಮೊದಲು ಹರ್ಕ್ಯುಲಸ್ ವಿಮಾನ ಲ್ಯಾಂಡ್ ಆಗಿ ಸಿಗ್ನಲ್ ನೀಡಿದ ಬಳಿಕವೇ ಬಾಕಿ ವಿಮಾನಗಳು ಇಳಿಯುವಂತೆ ಸೂಚಿಸಲಾಗಿತ್ತು. C-130 ಹರ್ಕ್ಯುಲಸ್ ವಿಮಾನದಲ್ಲಿ ಪ್ಯಾರಾಟ್ರೂಪರ್ಗಳ ತಂಡ ಇತ್ತು. ಇದೇ ಮೇನ್ ಕಾರ್ಯಾಚರಣೆ ಟೀಮ್. ಇದು ಒಟ್ಟು 52 ಯೋಧರ ತಂಡವಾಗಿತ್ತು. ಇದನ್ನ ಇಂದಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಹಿರಿಯ ಸಹೋದರ ಯೋನಾಥನ್ ನೆತನ್ಯಾಹು ಲೀಡ್ ಮಾಡ್ತಾ ಇದ್ರು. ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನ ಹೇಳಲೇಬೇಕು. ಈ ಕಾರ್ಯಾಚರಣೆ ಒಂದು ರೀತಿಯಲ್ಲಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ರಾಜಕೀಯ ವೇದಿಕೆ ಕಲ್ಪಿಸಿಕೊಳ್ಳುವಲ್ಲಿ ಮಹತ್ತರ ಪಾತ್ರ ವಹಿಸಿತು. ಅವರ ಸಹೋದರನ ಬಲಿದಾನದಿಂದಲೇ ಬೆಂಜಮಿನ್ ನೆತನ್ಯಾಹು ಚುನಾವಣೆ ಗೆದ್ದು ಇಸ್ರೇಲ್ ಪ್ರಧಾನಿಯಾದರು. ಹೀಗಾಗಿಯೇ ಈ ಆಪರೇಷನ್ ಥಂಡರ್ ಬೋಲ್ಟ್ ಕಾರ್ಯಾಚರಣೆ ಮೈಲಿಗಲ್ಲಾಗಿ ಗುರುತಿಸಿಕೊಳ್ಳುತ್ತೆ. ಸ್ನೇಹಿತರೆ, ಆಪರೇಷನ್ ಥಂಡರ್ ಬೋಲ್ಟ್ ಕಾರ್ಯಾಚರಣೆ ನಿಗದಿಯಂತೆ ಶುರುವಾಗುತ್ತೆ. ಮೊದಲ ವಿಮಾನದಲ್ಲಿ ಪ್ಯಾರಾಟ್ರೂಪರ್ಗಳ ತಂಡ ಇದ್ರೆ, ಎರಡನೇ ವಿಮಾನದಲ್ಲಿ ಕ್ವಿಕ್ ರಿಯಾಕ್ಷನ್ ಟೀಮ್ ಇತ್ತು. ಇದು ಒತ್ತೆಯಾಳುಗಳಿಗೆ ಸೇಫ್ ರೂಟ್ ರಚಿಸೋದು, ಜೊತೆಗೆ ನ್ಯೂ ಟರ್ಮಿನಲ್ ಕಾಯೋದಾಗಿತ್ತು. ಇನ್ನು ಮೂರನೇ ವಿಮಾನದಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ನಿಯೋಜಿಸಲಾಗಿತ್ತು. ಇದು ಅಗತ್ಯ ಬಿದ್ದರೆ ಉಗಾಂಡ ಸೇನೆಯೊಂದಿಗೆ ಕಾದಾಟ ನಡೆಸಲು.
ಅಥವಾ ಅಲ್ಲಿರುವ ಉಗಾಂಡ ಏರ್ಫೋರ್ಸ್ ಪ್ರತಿರೋಧ ತೋರಿದ್ರೆ ಅದಕ್ಕೆ ಪಾಠ ಕಲಿಸಲು ಇದನ್ನ ಅಣಿಗೊಳಿಸಲಾಗಿತ್ತು. ಇನ್ನು 4ನೇ ಹರ್ಕ್ಯುಲಸ್ ವಿಮಾನದಲ್ಲಿ ಪರಿಹಾರ ಸಾಮಗ್ರಿಗಳು, ತುರ್ತು ವೈದ್ಯಕೀಯ ಪರಿಕರಗಳಿದ್ದವು. ಹೀಗೆ ಸಕಲ ತಯಾರಿಗಳೆಲ್ಲ ಈ 4 ದೈತ್ಯಾಕಾರದ ವಿಮಾನಗಳಲ್ಲೇ ಇದ್ವು. ಮೊದಲಿಗೆ ಮೇನ್ ಟೀಮ್ ಹೊತ್ತಿದ್ದ ಹರ್ಕ್ಯುಲಸ್ C-130 ಫ್ಲೈಟ್ ಎಂಟೆಬೆ ಹೊಸ ಟರ್ಮಿನಲ್ನಲ್ಲಿ ಲ್ಯಾಂಡ್ ಆಗುತ್ತೆ. ಬಳಿಕ ಬಾಕಿ ವಿಮಾನಗಳು ಹೆಚ್ಚು ಸದ್ದು ಮಾಡದೆ ಇಳಿದು ನಿಲ್ಲುತ್ತವೆ. ನಂತರ ತತ್ಕ್ಷಣವೇ ಹರ್ಕ್ಯುಲಸ್ C-130ಯಲ್ಲಿದ್ದ ಮರ್ಸಿಡೀಸ್ ಲ್ಯಾಂಡ್ ರೋವರ್ ಕಾರುಗಳನ್ನು ಕೆಳಗಿಳಿಸಲಾಗುತ್ತೆ. ಪ್ರತಿ ಕಾರಿಗೂ ಉಗಾಂಡ ಅಧ್ಯಕ್ಷ ಇದಿ ಅಮೀನ್ ಬಳಸ್ತಾ ಇದ್ದ ಕಾರಿನಂತೆಯೇ ಉಗಾಂಡ ಧ್ವಜ, ನಂಬರ್ ಪ್ಲೇಟ್ ಅಳವಡಿಸಲಾಗಿತ್ತು. ಅಲ್ಲಿರುವ ಉಗಾಂಡ ಸೈನಿಕರಿಗೆ ಅದೊಂದು ರೀತಿ ಅಮೀನ್ ಕಾನ್ವೆ ತರವೇ ಕಾಣುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಇಳಿಯುತ್ತಲೇ ಅದರಲ್ಲಿ ಪ್ಯಾರಾಟ್ರೂಪರ್ಗಳ ತಂಡ ಶಸ್ತ್ರಸಜ್ಜಿತವಾಗಿ ಕುಳಿತು ಹಳೆ ಟರ್ಮಿನಲ್ನತ್ತ ಹೊರಟಿತು. ಈ ನಕಲಿ ಕಾನ್ವೆಯನ್ನು ಕೊಂಚವೂ ಸಂಶಯ ಬಾರದಂತೆ ವಿನ್ಯಾಸಗೊಳಿಸಲಾಗಿತ್ತು. ಕಾರುಗಳು ಸಹ ನೋಡಲು ಹಾಗೇ ಇದ್ದವು. ಜೊತೆಗೆ ಇದಿ ಅಮೀನ್ ತೆರಳುತ್ತಿದ್ದ ವೇಗದಲ್ಲೇ ಕಾರುಗಳನ್ನು ಚಲಾಯಿಸಿಕೊಂಡು ಹಳೆ ಟರ್ಮಿನಲ್ನತ್ತ ತೆಗೆದುಕೊಂಡು ಬರಲಾಯಿತು. ಆದರೆ ಇಲ್ಲಿ ಒಂದು ಎಡವಟ್ಟು ನಡೆಯುತ್ತೆ. ಈ ಕಾರ್ಯಾಚರಣೆ ಹಿಂದಿನ ದಿನವೇ ಇದಿ ಅಮೀನ್ ತನ್ನ ಕಾರನ್ನ ಬದಲಾಯಿಸಿದ್ದರು. ಕಪ್ಪು ಮರ್ಸಿಡೀಸ್ ಬದಲಾಗಿ ಬಿಳಿ ಬಣ್ಣದ ಮರ್ಸಿಡೀಸ್ ಕಾರನ್ನ ಖರೀದಿಸಲಾಗಿತ್ತು. ಈ ಕಾನ್ವೆ ನೋಡುತ್ತಲೇ ಅಲ್ಲಿದ್ದ ಸೆಕ್ಯೂರಿಟಿ ಚೆಕ್ಕಿಂಗ್ ಸಿಬ್ಬಂದಿ ಗೊಂದಲಕ್ಕೊಳಗಾಗುತ್ತಾರೆ. ಅನುಮಾನ ಬಂದು ಕಾರನ್ನ ತಡಿತಾರೆ. ಅಷ್ಟರಲ್ಲಿ ಕಾರು ನಿಲ್ಲಿಸಿದ ಯೋನಾಥಾನ್ ನೆತನ್ಯಾಹು ಸೌಂಡ್ಲೆಸ್ ಮಷಿನ್ ಗನ್ನಿಂದ ಅಲ್ಲಿದ್ದ ಸಿಬ್ಬಂದಿಯೊಬ್ಬರನ್ನ ಸಾಯಿಸ್ತಾರೆ. ಕೂಡಲೇ ಹಿಂದಿದ್ದ ಕಾರ್ನಿಂದ ಇಸ್ರೇಲಿ ಸೈನಿಕರು ದೊಡ್ಡ ಗನ್ನಿಂದ ಫೈರ್ ಮಾಡ್ತಾರೆ. ಇದರಿಂದ ಶಬ್ದ ಜೋರಾಗಿ ಅಲ್ಲಿಯ ATC ಟವರ್ ಮೇಲೆ ನಿಂತಿದ್ದ ಉಗಾಂಡ ಸೈನಿಕರು ಎಚ್ಚೆತ್ತು ಫೈರಿಂಗ್ ಶುರು ಮಾಡ್ತಾರೆ. ಇಷ್ಟು ಆಗೋದ್ರೊಳಗೆ ಪ್ಯಾರಾಟ್ರೂಪರ್ ತಂಡದ ಒಂದು ಬೆಟಾಲಿಯನ್ ಹಳೆಯ ಟರ್ಮಿನಲ್ ಕಟ್ಟಡದ ಒಳಗೆ ನುಗ್ಗುತ್ತೆ. ಸೀದಾ ಒತ್ತೆಯಾಳುಗಳನ್ನು ಇರಿಸಲಾಗಿದ್ದ ಕೊಠಡಿಯತ್ತ ಸಾಗುತ್ತದೆ. ಆದರೆ ಇಲ್ಲೇ ದೊಡ್ಡ ಎಡವಟ್ಟೊಂದು ಸಂಭವಿಸುತ್ತೆ. ಉಗಾಂಡ ಸೈನಿಕನೊಬ್ಬ ನಡೆಸಿದ ಫೈರಿಂಗ್ನಲ್ಲಿ ಇಡೀ ತಂಡದ ನೇತೃತ್ವ ವಹಿಸಿದ್ದ ಯೋನಾಥಾನ್ ನೆತನ್ಯಾಹು ಸ್ಥಳದಲ್ಲೇ ಸಾವಿಗೀಡಾಗ್ತಾರೆ. ತಂಡದ ಕ್ಯಾಪ್ಟನ್ ಕುಸಿದು ಬಿದ್ದರೂ ಟೀಮ್ನ ಇತರೆ ಯೋಧರು ಧೃತಿಗೆಡದೆ ನೇರವಾಗಿ ಒಳಗೆ ನುಗ್ಗಿ ಒತ್ತೆಯಾಳುಗಳ ಬಳಿ ನಿಂತಿದ್ದ ಇಬ್ಬರು ಅಪಹರಣಕಾರರನ್ನ ಹೊಡೆದು ಹಾಕ್ತಾರೆ. ಇದೇ ವೇಳೆ ಸ್ಪೀಕರ್ ಮೂಲಕ ಒತ್ತೆಯಾಳುಗಳಿಗೆ ಸಂದೇಶ ಕೊಡುವ ಸಂದರ್ಭದಲ್ಲಿ ಒತ್ತೆಯಾಳು ಒಬ್ಬ ಎದ್ದು ನಿಲ್ತಾನೆ. ಆದರೆ ರಕ್ಷಣಾ ತಂಡ ಅವನೊಬ್ಬ ಅಪಹರಣಕಾರ ಇರಬಹುದು ಅಂತ ಭಾವಿಸಿ ಆತನನ್ನ ಹೊಡೆದು ಹಾಕ್ತಾರೆ. ಬಳಿಕ ಪ್ಯಾರಾಟ್ರೂಪರ್ ತಂಡ ಕನೆಕ್ಟಿಂಗ್ ರೂಮ್ಗೆ ನುಗ್ಗಿ ಹೈಜಾಕರ್ಗಳನ್ನ ಶೂಟ್ ಮಾಡುತ್ತದೆ. ಒಟ್ಟು 7 ಅಪಹರಣಕಾರರನ್ನ ಕ್ಷಣಾರ್ಧದಲ್ಲೇ ಮಷಿನ್ ಗನ್ನಿಂದ ಹತ್ಯೆ ಮಾಡಲಾಗುತ್ತೆ. ಈ ಇಡೀ ಕಾರ್ಯಾಚರಣೆಯಲ್ಲಿ ಒಟ್ಟು 3 ಒತ್ತೆಯಾಳುಗಳು ಸಾವನ್ನಪ್ತಾರೆ. ಒಬ್ಬರು ಮೊದಲೇ ಹೇಳಿದಂತೆ ಅನಾರೋಗ್ಯದ ಕಾರಣ ಉಗಾಂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಹೀಗಾಗಿ ಒಟ್ಟು 106 ಒತ್ತೆಯಾಳುಗಳ ಪೈಕಿ 102 ಒತ್ತೆಯಾಳುಗಳನ್ನು ಕರೆದುಕೊಂಡು ಹೋಗಲು ಪ್ಯಾರಾಟ್ರೂಪರ್ ತಂಡ ರೆಡಿ ಆಗುತ್ತೆ. ಮೊದಲು ಬಾಕಿ ಇಸ್ರೇಲಿ ಫ್ಲೈಟ್ಗಳಿಗೆ ಮಾಹಿತಿ ನೀಡಿ ಸಜ್ಜುಗೊಳಿಸಲಾಗುತ್ತೆ. Copy that. We are coming. Get ready. Over. We are ready. Come fast. ಹೊರಗೆ ಫೈರಿಂಗ್ ನಡೆಯುತ್ತಿರುತ್ತದೆ. ಆದರೆ ಅದರ ನಡುವೆಯೇ ಇಸ್ರೇಲಿ ಕಮಾಂಡೋಗಳು ಚಾಕಚಕ್ಯತೆಯಿಂದ ಅತ್ಯಂತ ಸುರಕ್ಷಿತವಾಗಿ ಒತ್ತೆಯಾಳುಗಳನ್ನು ವಿಮಾನದಲ್ಲಿ ಕುಳಿತುಕೊಳ್ಳುವಂತೆ ಮಾಡ್ತಾರೆ. ಬಳಿಕ 3ನೇ ಹರ್ಕ್ಯುಲಸ್ನಲ್ಲಿದ್ದ ಪ್ಯಾರಾಮಿಲಿಟರಿ ಫೋರ್ಸ್ ಹಳೆಯ ಟರ್ಮಿನಲ್ ಭಾಗದಲ್ಲಿ ನಿಲ್ಲಿಸಲಾಗಿದ್ದ ಉಗಾಂಡ ವಾಯುದಳದ ಅಷ್ಟೂ ಜೆಟ್ಗಳನ್ನು ನಾಶ ಮಾಡ್ತಾರೆ. ಬಳಿಕ ಅಲ್ಲಿಂದ 4 ವಿಮಾನಗಳು ಕಣ್ಮುಚ್ಚಿ ತೆರೆಯೋದ್ರೊಳಗೆ ಸುರಕ್ಷಿತವಾಗಿ ಕೀನ್ಯಾದ ಏರ್ಪೋರ್ಟ್ಗೆ ಬಂದು ಇಳಿಯುತ್ತವೆ. ಇಲ್ಲಿ ಇಂಧನ ಭರ್ತಿ ಮಾಡಿಕೊಂಡು ಬಳಿಕ ನಿಗದಿತ ಸಮಯದಂತೆ ಇಸ್ರೇಲ್ನ ಬೆನ್ ಗುರಿಯಾನ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತವೆ. ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನ ಉಲ್ಲೇಖಿಸಲೇಬೇಕು. ಇಡೀ ಒತ್ತೆಯಾಳುಗಳ ಬಿಡುಗಡೆ ಕಾರ್ಯಾಚರಣೆ ಕೇವಲ 53 ನಿಮಿಷದಲ್ಲಿ ಅಂತ್ಯಗೊಂಡಿತ್ತು. ಅಸಲಿಗೆ ಫೈರಿಂಗ್ ನಡೆದಿದ್ದು ಕೇವಲ 30 ನಿಮಿಷ ಮಾತ್ರ. ಇಸ್ರೇಲಿ ಕಮಾಂಡೋಗಳು ಅತ್ಯಂತ ಕರಾರುವಕ್ಕಾಗಿ ಕಾರ್ಯಾಚರಣೆ ನಡೆಸಿದ್ದರು. ಮಿಂಚಿನ ವೇಗದಲ್ಲೇ ಈ ಕಾರ್ಯಾಚರಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿತ್ತು. ಈ ಕಾರಣದಿಂದ ಈ ಆಪರೇಷನ್ಗೆ ಥಂಡರ್ ಬೋಲ್ಟ್ ಅಂತ ಹೆಸರಿಟ್ಟಿದ್ದು ಅನ್ವರ್ಥಕವಾಗಿತ್ತು. ಆದರೆ ಈ ಕಾರ್ಯಾಚರಣೆಯಲ್ಲಿ ಟೀಮ್ನ ಹೆಡ್ ಆಗಿದ್ದ ಯೋನಾಥಾನ್ ನೆತನ್ಯಾಹು ಪ್ರಾಣ ಕಳೆದುಕೊಳ್ತಾರೆ. ಅವರ ಈ ಬಲಿದಾನಕ್ಕೆ ಇಡೀ ಇಸ್ರೇಲಿಗರು
ಮನದುಂಬಿ ಸಂತಾಪ ಸೂಚಿಸುತ್ತಾರೆ. ಅಲ್ಲದೆ ಅವರ ಸಹೋದರ ಬೆಂಜಮಿನ್ ನೆತನ್ಯಾಹು ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಅವರ ಸ್ಮರಣಾರ್ಥ ಈ ಕಾರ್ಯಾಚರಣೆಯನ್ನ ಯೋನಾಥನ್ ಆಪರೇಷನ್ ಅಂತಾಲೆ ಕರೆಯಲಾಗುತ್ತದೆ. ಜಾಗತಿಕವಾಗಿ ಅತ್ಯಂತ ಪ್ರಶಂಸೆಗೆ ಒಳಪಟ್ಟ ಈ ಒತ್ತೆಯಾಳುಗಳ ಬಿಡುಗಡೆ ಕಾರ್ಯಾಚರಣೆ ಇಸ್ರೇಲ್ಗೆ ಹೊಸ ಇಮೇಜು ತಂದುಕೊಟ್ಟಿತು. ಜೊತೆಗೆ ಇಸ್ರೇಲ್ ಹೊಸ ಮೈಲಿಗಲ್ಲಿಗೆ ಸಾಕ್ಷಿಯಾಯಿತು. ಜಗತ್ತಿನ ವಿಮಾನ ಅಪಹರಣ ಪ್ರಕರಣಗಳಲ್ಲಿ ಸುಖಾಂತ್ಯ ಕಂಡ ಕೇಸ್ಗಳಲ್ಲಿ ಇದು ಇಂದಿಗೂ ಅಗ್ರ ಪಂಕ್ತಿಯಲ್ಲಿದೆ. ಈ ಕಾರ್ಯಾಚರಣೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.